ಖಾಂಡವದ ವನದಹನದಾವೋ ಚಂಡಗಂಡರ ಗಂಡ ದೇವಿ ಜರ ಹಿಂಡುಗೋಳಿಡೆ ಧಾಳಿಗಿಟ್ಟನು ಚಂಡಗಾಂಡೀವಿ ದೇವಿ ಜರ ಹಿಂಡುಗೋಳಿಡೆ ಖಾಂಡವದ ವನದಹನದಾವೋ ಚಂಡಗಂಡರ ಗಂಡ ಚಂಡಗಾಂಡೀವಿ ಧಾಳಿಗಿಟ್ಟನು ಅಗ್ನಿಯು ಖಾಂಡವ ವನವನ್ನು ತನ್ನ ತೀಕ್ಷ್ಣವಾದ ತಾಪದಿಂದ ಸುಡಲು ಪ್ರಾರಂಭಿಸಿದ. ಅಗ್ನಿ ತನ್ನ ಕೆನ್ನಾಲಿಗೆಯನ್ನು ಚಾಚಿದೊಡನೆ ಕಾಳ್ಗಿಚ್ಚು ಇಡೀ ಖಾಂಡವ ವನದಲ್ಲಿ ಹಬ್ಬಿತು. ಇದರಿಂದ ದೇವತೆಗಳೆಲ್ಲ ಅಯ್ಯೋ ಇಂದ್ರನ ವನ ನಾಶವಾಗಿ ಹೋಯ್ತಲ್ಲ ಎಂದು ಗೋಳಾಡುತ್ತಿರಲು ಪರಾಕ್ರಮಿಯಾದ ಗಾಂಡೀವಿಯು ಆಕ್ರಮಣವನ್ನು ಮಾಡಿದನು. ಖಾಂಡವ ವನ ಇಂದ್ರನ ವನಗಳಲ್ಲಿ ಒಂದು. ಹಿಂದೊಮ್ಮೆ ವರುಣಲೋಕದಲ್ಲಿ ಒಂದು ದೊಡ್ಡ ಯಾಗ ನಡೆದಿತ್ತು. ಆ ಯಾಗದಲ್ಲಿ ಹವಿರ್ಭಾವವನ್ನು ಸೇವಿಸಿ ಸಾಕ್ಷಾತ್ ಅಗ್ನಿಗೆ ಅಜೀರ್ಣವಾಯಿತು. ತನ್ನ ಅಜೀರ್ಣದ ಈ ಒಂದು ಸ್ಥಿತಿಯನ್ನು ಹೇಗೆ ಹೋಗಲಾಡಿಸಿಕೊಳ್ಳಬೇಕು ಎಂದು ಅಶ್ವಿನಿ ದೇವತೆಗಳನ್ನು ಕೇಳಿದಾಗ ಖಾಂಡವ ವನದಲ್ಲಿರುವ ಗಿಡಮೂಲಿಕೆಗಳಿಂದ ಅವನ ಅಗ್ನಿಮಾಂದ್ಯವು ನಿವಾರಣೆಯಾಗುವುದು ಎಂದು ಅಶ್ವಿನಿ ದೇವತೆಗಳು ತಿಳಿಸಿದರು. ಇಂದ್ರನ ಪ್ರಿಯವಾದ ವನಗಳಲ್ಲಿ ಒಂದಾದ ಖಾಂಡವ ವನವನ್ನು ದಹಿಸಲು ಅಗ್ನಿಗೆ ಇಂದ್ರನ ಭಯವಿತ್ತು. ಹಾಗಾಗಿ ಅವನು ಖಾಂಡವ ವನವನ್ನು ದಹಿಸಲು ತಕ್ಕ ಸಮಯಕ್ಕಾಗಿ ಕಾಯುತ್ತಿದ್ದನು. ಅರ್ಜುನ ಇಂದ್ರನ ಮಗನಾಗಿರುವುದರಿಂದ ಮತ್ತು ಕೃಷ್ಣ ಅವನ ಸಖನಾಗಿರುವುದರಿಂದ ಅರ್ಜುನ ಮತ್ತು ಕೃಷ್ಣರ ನೆರವಿನಿಂದ ಅಗ್ನಿದೇವ ಖಾಂಡವ ವನವನ್ನು ದಹಿಸುವ ಪ್ರಯತ್ನ ಮಾಡುತ್ತಾನೆ ಮತ್ತು ಅದರಲ್ಲಿ ಸಫಲನಾಗುತ್ತಾನೆ ಕೂಡ. ಹರಿಧನಂಜಯರು ಒಂದು ದಿನ ಮೃಗಹರಣ ಕೇಳಿ ಕಳಾಪದಲ್ಲಿ ಸಂಚರಿಸಿ ಬನದಲ್ಲಿ ಬಹಳ ಮಾರ್ಗ ಶ್ರಮದ ಭಾರದಲ್ಲಿ ಬರುತ ನೀರಡಸಿದರು ಕಂಡರು ಸರಸಿಯನು ರಥವಿಳಿದು ನೆಳಲಲಿ ಪರಿಹೃತ ಶ್ರಮರಾಗೆ ಹರಿ ಹೊಕ್ಕನು ಸರೋವರವ. ಹೀಗೆ ಕೃಷ್ಣಾರ್ಜುನರು ಇಂದ್ರಪ್ರಸ್ಥದ ಸುತ್ತಮುತ್ತ ವಿಹರಿಸುತ್ತಾ ಒಂದು ದಿನ ಬೇಟೆಗೆ ಹೊರಟು ಕಾಡಲ್ಲಿ ತಿರುಗಾಡುತ್ತಿರಲು ಆ ತಿರುಗಾಟದಿಂದ ಅವರಿಗೆ ಮಾರ್ಗಾಯಾಸವಾಗಿ ಬಹಳ ಬಾಯಾರಿದರು. ಅಲ್ಲೇ ಒಂದು ಸರೋವರವೊಂದನ್ನು ಕಂಡು ಅಲ್ಲೇ ನಿಂತು ನೀರಡಿಕೆ ಮತ್ತು ಮಾರ್ಗಶ್ರಮವನ್ನು ಪರಿಹರಿಸಿಕೊಂಡರು. ಶ್ರೀಹರಿಯು ಆ ಸರೋವರವನ್ನು ಪ್ರವೇಶಿಸಿದನು. ಆ ಸಮಯದಲ್ಲಿ ಬಂದನೊಬ್ಬನು ಸುರನು ಕಿಡಿಗಳ ತುಷಾರದ ಮೀಸೆಗಡ್ಡದ ಸುಳಿದಲೆಯ ಕಬ್ಬೊಗೆಯ ಜುಂಜುಗಳ ಬಾಸರದ ಬಳಲುಡಿಗೆ ಮಟ್ಟಿಯ ಧೂಸರದ ಮೈದೊಡಿಗೆ ಮೆರಿಯೇ ವಿಲಾಸದಲ್ಲಿ ನಡೆತಂದನರ್ಜುನ ದೇವನಿದ್ದಡೆಗೆ.
ಶ್ರೀಕೃಷ್ಣನು ಸರೋವರವನ್ನು ಪ್ರವೇಶಿಸಿದ ಸಮಯದಲ್ಲಿ ಒಬ್ಬ ಬ್ರಾಹ್ಮಣ ಅರ್ಜುನನ ಬಳಿಗೆ ಬರ್ತಾನೆ. ಅವನ ರೂಪವನ್ನು ಕುಮಾರವ್ಯಾಸ ಬಣ್ಣಿಸುತ್ತಾ ತಾನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬುದನ್ನು ಮತ್ತೊಮ್ಮೆ ಮಗದೊಮ್ಮೆ ನಿರೂಪಿಸಿದ್ದಾನೆ. ಚಳಿಗಾಲದ ಹುಲ್ಲಿನ ಮೇಲೆ ಇಬ್ಬನಿಯ ಹನಿ ಇದ್ದಂತೆ ಈ ಬ್ರಾಹ್ಮಣನ ಗಡ್ಡ ಮೀಸೆಗಳ ಮೇಲೆ ಬೆಂಕಿಯ ಕಿಡಿಗಳು ಹನಿಗಳಂತೆ ಇದ್ವಂತೆ. ಸುಳಿದಲೆಯನ್ನು ಹೊಂದಿದ್ದ ಅವನ ಕೂದಲು ಒರಟಾಗಿ ಗುಂಗುರಾಗಿ ಕಪ್ಪಾದ ಹೊಗೆ ಮೇಲಕ್ಕೆ ಏಳುವಂತೆ ಇತ್ತಂತೆ. ಜೋತಾಡುತ್ತಿದ್ದ ಬಿಳಿ ವಸ್ತ್ರ ಮತ್ತು ಮೃತ್ತಿಕೆ ಹಾಗೂ ವಿಭೂತಿಯೇ ಅವನ ಮೈ ಆಭರಣಗಳಾಗಿದ್ವಂತೆ. ಈ ರೂಪಕಗಳನ್ನು ಒಂದು ನಿರ್ಜೀವ ವಸ್ತುವಿಗೆ ಹೋಲಿಸಿದರೆ ಅದು ಬೂದಿ ಮುಚ್ಚಿದ ಕೆಂಡಾದ ವರ್ಣನೆ ಆಗುತ್ತೆ. ಆ ನಿರ್ಜೀವ ವಸ್ತುವಿಗೆ ಕಾವ್ಯದ ಅಮೃತವನ್ನು ಕುಡಿಸಿದರೆ ಈ ವರ್ಣನೆ ಬ್ರಾಹ್ಮಣ ರೂಪದಲ್ಲಿ ಮಾರುವೇಷದಲ್ಲಿ ಬಂದ ಅಗ್ನಿದೇವನ ವರ್ಣನೆಯಾಗುತ್ತದೆ. ಇದು ಕುಮಾರವ್ಯಾಸನ ಕಾವ್ಯದ ಕಾಣ್ಕೆಗಳಲ್ಲಿ ಒಂದು. ಪದಚಿತ್ರವನ್ನು ಕಟ್ಟಿಕೊಡುವ ಹಲವಾರು ಪದ್ಯಗಳಲ್ಲಿ ಈ ಪದ್ಯ ಕೂಡ ಒಂದು.